ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಅಧಿಕಾರ ಹಂಚಿಕೆ ವಿಚಾರ. ಅಧಿಕಾರ ಹಂಚಿಕೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆ ಶುರುವಾಗಿತ್ತು. ಆದರೆ ಡಿಸೆಂಬರ್ ಕಳೆದು ಜನವರಿ 10 ಕೂಡ ಆದರೂ ಕೂಡ ಯಾವುದೇ ಸದ್ದು ಕೂಡ ಆಗ್ತಿಲ್ಲ. ಭಾಳ ಪ್ರಮುಖವಾಗಿ ಬೆಳಗಾವಿ ಅಧಿವೇಶನಕ್ಕೆ ಪ್ರಾರಂಭವಾಗಿಯೂ ಮುಂಚೆ ಸಾಕಷ್ಟು ಸದ್ದುಗದ್ದಲವನ್ನು ಈ ಅಧಿಕಾರ ಹಂಚಿಕೆ ವಿಚಾರ ಮಾಡಿತ್ತು. ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದ ಒಂದಷ್ಟು ಶಾಸಕರು ಬಹಳ ಪ್ರಮುಖವಾಗಿ ಚರ್ಚೆಗೆ ತಂದಿದ್ದರು ಮತ್ತು ನಿಯೋಗವನ್ನು ದೆಹಲಿಗೆ ತೆಗೆದುಕೊಂಡು ಹೋಗುವ ಮೂಲಕ, ಶಾಸಕರ ನಿಯೋಗದ ಮೂಲಕ ಕಾಂಗ್ರೆಸ್ ಹೈಕಮಾಂಡವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಬೆಳಗಾವಿ ಅಧಿವೇಶನಕ್ಕೆ ಒಂದಷ್ಟು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳಿಸ್ಕೊಡ್ತು. ಶಾಂತವಾಗಿ ಬೆಳಗಾವಿ ಅಧಿವೇಶನವನ್ನು ಮುಗಿಸಿ ಆ ನಂತರ ನಿಮ್ಮನ್ನು ದೆಹಲಿಗೆ ಕರಿತೇವೆ ಅನ್ನುವಂಥ ಮಾತುಗಳನ್ನು ಆಡಿತು. ಆದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ದೆಹಲಿಗೆ ಕರೀತಾರೆ, ಒಂದಷ್ಟು ಕುರಿತು ಚರ್ಚೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದರು ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ಒಂದಷ್ಟು ಶಾಸಕರು ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ರು. ಅದನ್ನೆಲ್ಲವನ್ನು ಕೂಡ ಹುಸಿ ಮಾಡಿದ್ದು ಕ್ರಿಸ್ಮಸ್ ಹಬ್ಬ ಮತ್ತು ನರೇಗಾ ಅನ್ನುವಂಥ ಒಂದು ವಿಚಾರ. ಬಹಳ ಪ್ರಮುಖವಾಗಿ ನರೇಗಾ ವಿಚಾರವನ್ನು AICC ತೆಗೆದುಕೊಂಡಿರೋ ಕಾರಣಕ್ಕಾಗಿ ಒಂದು ಹೋರಾಟವನ್ನು ರೂಪಿಸ್ತು. ದೆಹಲಿಗೇನೋ ಕರಿತು, ನಾಯಕರನ್ನ, ಶಾಸಕರನ್ನ ಎಲ್ಲರನ್ನೂ ಕರಿತು. ಆದರೆ ಯಾವುದೇ ಅಧಿಕಾರ ಹಂಚಿಕೆ ವಿಚಾರವಾಗಲಿ, CM ಬದಲಾವಣೆ ವಿಚಾರವಾಗಿ ಯಾವುದೇ ಚರ್ಚೆಯನ್ನು ಮಾಡಲಿಲ್ಲ. ಹೀಗಾಗಿ ಒಂದಷ್ಟು ಆಕ್ರೋಶ ಒಳಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಕುಡಿತಾ ಇದೆ. ಮತ್ತು ಈಗಲೂ ಕೂಡ ಜನವರಿ 15ರ ಬಳಿಕ ಅಂದರೆ ಸಂಕ್ರಾಂತಿ ಮುಗಿದ ಬಳಿಕ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೋದು ಅನ್ನೋಂಥ ಆಶಾವಾದದಲ್ಲಿ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಈಗಲೂ ಕೂಡ ಇದ್ದಾರೆ. ಮತ್ತು ಬಸವರಾಜ್ ಶಿವಗಂಗಾ ಸೇರಿದಂತೆ ಇಕ್ಬಾಲ್ ಹುಸೇನ್ ಅವರು ಒಂದಷ್ಟು ಡೇಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಡೇಟ್ಗಳ ಮುಗಿದ ಬಳಿಕ ಒಳ್ಳೆ ಸಮಯ ಬರುತ್ತೆ, ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಜಾರಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಆಶಾವಾದವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು, ನಂಬಿಕೆ, ಕೊಟ್ಟ ಮಾತನ್ನ ನೆನಪಿಸುವಂಥ ಕೆಲಸ ಆಗಿರ್ಬೋದು, ಕೊಟ್ಟ ಮಾತಿನ ಮೇಲೆ ನಿಲ್ಲುವಂಥ ಕೆಲಸಗಳಾಗ್ಬೋದು, ನಾಯಕನಾದವನು ಕೊಟ್ಟ ಮಾತಿನ ಮೇಲೆ ನಿಂತರೇನೆ ಅದಕ್ಕೆ ಒಂದು ಬೆಲೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಆಗಾಗ ಕಾರ್ಯಕ್ರಮಗಳಲ್ಲಿ, ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ಕುತೂಹಲ ಕೆರಳಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ಪಟ್ಟು ಹಾಕಿ ಕೂತ್ಕೊಂಡಿದ್ದವರು ಯಾಕೆ ಸಡಿಲಿಸಿದ್ರು, ಮೌನಕ್ಕೆ ಯಾಕೆ ಜಾರಿದ್ರು, ಜೊತೆಗೆ ಈ ಥರದ ನಂಬಿಕೆ ಮಾತುಗಳು ಆಗಿರಬಹುದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ವಿಚಾರ ಆಗಿರ್ಬೋದು, ಜೊತೆಗೆ ಕೊಟ್ಟ ಮಾತನ್ನು ನೆನಪಿಸುವಂಥ ವಿಚಾರ ಆಗಿರಬಹುದು, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಷ್ಟು ಸೂಚನೆ ಕೊಟ್ಟಿದೆಯಾ, ಸೂಚನೆ ಕೊಟ್ಟಿದ್ರೆ ಏನು ಸೂಚನೆ ಕೊಟ್ಟಿರಬಹುದು ಅನ್ನೋಂಥ ಒಂದು ಚರ್ಚೆಗಳಾಗ್ತಾ ಇದ್ದಾವೆ. ಈಗಾಗಲೇ ಬಹಳ ಪ್ರಮುಖವಾಗಿ ಅಸ್ಸಾಂ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಉಸ್ತುವಾರಿ ಅಂದರೆ ವೀಕ್ಷಕರನ್ನಾಗಿ ಹಾಕಲಾಗಿದೆ. ಅದಕ್ಕೆ ಒಂದಷ್ಟು ಪೂರ್ವಭಾವಿಯಾಗಿ ಚುನಾವಣೆಗೆ ಮುಂಚಿತವಾಗಿ ಹೋಗಬೇಕಾಗತ್ತೆ. ಅದು ಇನ್ನೂ 3-4 ತಿಂಗಳು ಇದೆ ಅಸ್ಸಾಂ ಚುನಾವಣೆಗೆ. ಹಾಗಾಗಿ DCM ಆಗಿರ್ತಕ್ಕಂಥದ್ದು ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಇದೆಲ್ಲದರ ನಡುವೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ವಿಚಾರ. AICC ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಪಂಚರಾಜ್ಯಗಳ ಚುನಾವಣೆ ಏನಿದೆ ಅಲ್ಲಿ ಬಹಳ ಪ್ರಮುಖವಾಗಿ ತಮಿಳುನಾಡು ಇರ್ಬೋದು, ಕೇರಳದಲ್ಲಿ ಈಗ ಗೆಲ್ಲುವ ಚಾನ್ಸಸ್ ಇದೆ. ಹಾಗಾಗಿ ಕೇರಳ ಚುನಾವಣೆ ಇರೋ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರ ಹಂಚಿಕೆ ವಿಚಾರವಾಗಿ AICC ಸೆಕ್ರೆಟರಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರೇ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥ ವಿಚಾರಗಳಿದ್ದಾವೆ. ಅದು ಸತ್ಯವೂ ಕೂಡ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆಯಿಂದ ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ AICC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ವೇಣುಗೋಪಾಲ್ ಅವರು ಕೇರಳದಲ್ಲಿ ಒಂದು CM ಅಭ್ಯರ್ಥಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಂದೆ ಅದೇ ಬಹುಮತ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇ ಆದಲ್ಲಿ ಅಲ್ಲಿ ಒಂದು ಅಧಿಕಾರ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂಥದ್ದು, ಎಡಪಕ್ಷಗಳನ್ನು ಸರಿಸಿ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಅದಕ್ಕೆ ಬಹಳ ಸ್ಪಷ್ಟವಾದಂಥ ನಿದರ್ಶನ ಅಂದರೆ ಕೋಗಿಲೆ ಬಡಾವಣೆಯಲ್ಲಿ ಅಲ್ಪಸಂಖ್ಯಾತರ ಹೆಸರಿನಾಗಿರ್ತಕ್ಕಂತಹ ಒಂದಷ್ಟು ನಿರಾಶ್ರಿತರನ್ನು ಒಕ್ಕಲಿಸಿದ್ದ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಆಯಿತು. ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ ರಾಜ್ಯದ ವಿರೋಧ ಪಕ್ಷಗಳು ದೊಡ್ಡ ಸುದ್ದಿಯನ್ನು ಮಾಡಿದ್ವು. ಕೇರಳದಲ್ಲಿ ಆಡಳಿತ ನಡೆಸ್ತಕ್ಕಂಥವರು ರಾಜ್ಯದಲ್ಲೂ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥ ಒಂದಷ್ಟು ವಿಚಾರವಾಗಿ ಟೀಕೆ ಮಾಡುವಂತಹ ವಿಚಾರವನ್ನು ತೆಗೆದುಕೊಂಡ್ರು. ಹೀಗಾಗಿ ಕೇರಳದ ಮೇಲೆ ರಾಜ್ಯ ಕಾಂಗ್ರೆಸ್ ವಿಚಾರ ನಿಂತ್ಕೊಂಡಿರ್ತಕ್ಕಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಕೂಡ ಕೇರಳ ಚುನಾವಣೆಗೂ ಸಂಬಂಧವಾಗ ಬಿದ್ದಿರ್ತಕ್ಕಂಥದ್ದು. ಸಂಬಂಧದಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮೌನಕ್ಕೆ ಜಾರುವಂಥ ಕೆಲಸಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಹಳ ಪ್ರಮುಖವಾಗಿ ಅವ್ರನ್ನ ಅಸ್ಸಾಂ ಚುನಾವಣೆಗೆ ನೇಮಿಸಿದ್ರು ಕೂಡ CM ಆದಂಥವ್ರಿಗೆ ಈ ಥರದ ಜವಾಬ್ದಾರಿಗಳನ್ನು ಕೊಡೋದಿಲ್ಲ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು, ಆದರೆ CM ಆದಂಥವ್ರಿಗೆ ಈ ತರಹದ ಜವಾಬ್ದಾರಿಗಳನ್ನು ಕೊಡೋದಿಲ್ಲ. ಆದರೆ DCM ಆಗಿರ್ಬೋದು, ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಅಥವಾ ಶಾಸಕರು, ಸಚಿವರಾಗಿರ್ಬೋದು, ಇಂಥವ್ರಿಗೆ ವೀಕ್ಷಕರನ್ನಾಗಿ ಅಥವಾ ಒಂದು ರಾಜ್ಯದ ಉಸ್ತುವಾರಿಗಳನ್ನಾಗಿ ನೇಮಿಸೋದು ವಾಡಿಕೆ ಇದೆ. ಹಾಗಾಗಿ ಒಂದು ರಾಜ್ಯದ ಒಂದು ಉಸ್ತುವಾರಿಯನ್ನಾಗಿ ಅಥವಾ ವೀಕ್ಷಕರನ್ನಾಗಿ ನೇಮಿಸಿದ್ದಾರೆ ಅಂದರೆ ಸದ್ಯಕ್ಕೆ ಅಧಿಕಾರ ಹಂಚಿಕೆಯ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಲ್ಲ.
ನಮಗೆ ಪಂಚರಾಜ್ಯಗಳ ಚುನಾವಣೆಯ ಬಹಳ ಪ್ರಾಮುಖ್ಯತೆ ಇದೆ. ಆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬಳಿಕ ನಾವು ನಿರ್ಧಾರ ಮಾಡ್ತೇವೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಸಂದೇಶ ಡಿ ಕೆ ಶಿವಕುಮಾರ್ ಅವರಿಗೆ ರವಾನೆ ಆದಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಈ ಒಂದು ಮೆಸೇಜನ್ನು ಸ್ವೀಕರಿಸಿದಂತೆ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ರಾಜ್ಯದಲ್ಲಿ ಬಜೆಟ್ ಮಂಡನೆಗೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಸಿದ್ಧತೆಯನ್ನು ಆರಂಭಿಸ್ತಾ ಇದ್ದಾರೆ. ಬಜೆಟ್ ಮುಗಿಯೋಕ್ಕೆ ಇನ್ನೂ 2-3 ತಿಂಗಳು ತೆಗೆದುಕೊಳ್ಳುತ್ತೆ. ಯಾಕಂದರೆ ಜನವರಿ 15ರ ಬಳಿಕ ಪೂರ್ವಭಾವಿ ಸಭೆಯನ್ನು ಆರಂಭಿಸ್ತಾರೆ. ಫೆಬ್ರವರಿಯಲ್ಲೂ ಕೂಡ ಸಭೆಯನ್ನು ಆರಂಭಿಸ್ತಾರೆ. ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಬಜೆಟನ್ನು ಕೂಡ ಮಂಡಿಸ್ತಾರೆ. ಅದು ಮುಗಿಯೋಷ್ಟೊತ್ತು ಮಾರ್ಚ್ ಕೊನೆ ವಾರ ತೆಗೆದುಕೊಳ್ಳುತ್ತೆ. ಅಲ್ಲಿಗೆ ಇನ್ನೂ 2.5 ತಿಂಗಳು ಯಾವುದೇ ಅಧಿಕಾರ ಹಂಚಿಕೆ ಚರ್ಚೆಗಳು ರಾಜ್ಯದಲ್ಲಿ ಉದ್ಭವಿಸುವುದಿಲ್ಲ ಮತ್ತು ಪಂಚರಾಜ್ಯಗಳ ಚುನಾವಣೆ ಮೂಡಿಗೆ ಹೋಗ್ಬಿಡ್ತಾರೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ರಾಜ್ಯದಲ್ಲಿ ಬರ್ತವೆ. ಒಂದು ZPTP ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ಮತ್ತು GBA ಚುನಾವಣೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಸಹಜವಾಗಿ 5 ತಿಂಗಳಲ್ಲಿ ಈ ಎಲ್ಲ ಚುನಾವಣೆಗಳಾಗಬಹುದು, ಈ ಒಂದು ಬಜೆಟ್ ಮಂಡನೆ ಆಗಿರ್ಬೋದು, ಎಲ್ಲವೂ ಕೂಡ 5 ತಿಂಗಳು ಸಮಯ ಹಿಡಿಯೋದ್ರಿಂದ ಸಹಜವಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆ ಇರಬಹುದು ಅಥವಾ CM ಬದಲಾವಣೆಗೆ ಮುಂದಾಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಒಂದಷ್ಟು ವಿಚಾರಗಳು ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು CM ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ ಅನ್ನುವಂಥದ್ದು. ಈಗಾಗಲೇ ನಾನು ಹೆಚ್ಚು ಅಧಿಕಾರವನ್ನು ಅನುಭವಿಸ್ತಾ ಇದ್ದೇನೆ ಮತ್ತು ಹೆಚ್ಚು ದಿನಗಳ CM ಆಗಿ ನಾನು ದಾಖಲೆಯನ್ನು ಮಾಡಿದ್ದೇನೆ. ಮುಂದೆ ಎಷ್ಟು ದಿನ ಇರ್ತೇನೋ ಇಲ್ಲೋ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೇನೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸೂಚನೆ ಕೊಡೋವರೆಗೂ ನಾನು ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕಡೆಯೇ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಬಟ್ಟು ಮಾಡಿ ಕೂತ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೇನೆ ಅನ್ನುವಂಥದ್ರಿಂದ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಯಾವುದೇ ನಿರ್ಧಾರವನ್ನು ಸದ್ಯಕ್ಕೆ ಪ್ರಕಟಿಸುವಂಥ ಸ್ಥಿತಿಯಲ್ಲಿಲ್ಲ. ಅವರಿಗೆ ಸವಾಲಾಗಿರ್ತಕ್ಕಂಥದ್ದು ಒಂದು ಮನ್ರೇಗಾ ಅಥವಾ ನರೇಗಾ ಅಂತ ಏನಿದೆ ಕರೀಲಾಗ್ತದೆ, ಅದನ್ನು ದೇಶವ್ಯಾಪಿ ಒಂದು ಆಂದೋಲನ ಮಾಡ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಬಿಲ್ಗೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. GBG ರಾಮ್ಜಿ ಅನ್ನುವಂಥ ಒಂದು ಮಸೂದೆಯನ್ನು ತರುವ ಮೂಲಕ ಈ ಒಂದು ಕಾಂಗ್ರೆಸ್ ಯೋಜನೆಯನ್ನು ತುಳಿದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಆಂದೋಲನ ರೂಪಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ಗೂ ಕೂಡ ಅದನ್ನು ಟಾಸ್ಕ್ ಕೊಟ್ಟಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ಕೂಡ ಅದರ ಬಗ್ಗೆ ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದೆ ಮತ್ತು 13ಕ್ಕೆ ಇನ್ನೊಂದು ಸಭೆಯನ್ನು ಕರೆದಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಕೆಲಸ ಮಾಡಬೇಕಾದಂಥ ವಿಚಾರ ಇರೋದ್ರಿಂದ ಸಹಜವಾಗಿ ಅಧಿಕಾರ ಹಂಚಿಕೆ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು ಮತ್ತು CM ಡಿ ಕೆ ಶಿವಕುಮಾರ್ ಅವರು ಕೂಡ ತಾಳ್ಮೆಯನ್ನು ವಹಿಸಿ ಇನ್ನಷ್ಟು ದಿನಗಳ ಕಾಲ ನಾನು ಕಾಯ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಹೇಳ್ತಾ ಇದ್ದಾರೆ ಮತ್ತು ಆಗಾಗ ಕಾರ್ಯಕ್ರಮಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ನಂಬಿಕೆ ಮತ್ತು ತಾಳ್ಮೆಯ ಜೊತೆಗೆ ಒಂದಷ್ಟು ಕೊಟ್ಟ ಮಾತನ್ನು ನೆನಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಧಿಕಾರ ಹಂಚಿಕೆ ವಿಚಾರವನ್ನು ಜೀವಂತವಾಗಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ CM DCMಗೆ ಹೈಕಮಾಂಡ್ ಕರೆದ್ರೆ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಉಭಯ ನಾಯಕರು ಇರೋದ್ರಿಂದ ಸಹಜವಾಗಿ ಈಗ ಅಧಿಕಾರ ಹಂಚಿಕೆ ವಿಚಾರ ಬಹುತೇಕವಾಗಿ ಮಾರ್ಚ್ ಕೊನೆಯ ವಾರಕ್ಕೆ ಅಥವಾ ಪಂಚರಾಜ್ಯಗಳ ಚುನಾವಣೆಯನ್ನು ಮುಗಿದ ಬಳಿಕೆ ತೆಗೆದುಕೊಂಡು ಹೋಗಿದೆ. ಸಮಯ ಇನ್ನೊಂದು 4-5 ತಿಂಗಳು ಯಾವುದೇ ಅಧಿಕಾರ ಹಂಚಿಕೆ ವಿಚಾರಗಳು ಚರ್ಚೆ ಆಗಲಿಕ್ಕಿಲ್ಲ. ಆದರೆ ಸಂಕ್ರಾಂತಿಯ ಬಳಿಕ ಒಂದಷ್ಟು ವಿಚಾರಗಳು ಅಂದರೆ DCM ಬಣದಿಂದ ಒಂದು ದೊಡ್ಡ ಮಟ್ಟದ ಮೂಮೆಂಟ್ ಏನಾದರೂ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಶಾಸಕರು ಡೇಟ್ ಕೊಡೋದನ್ನು ನೀವು ಗಮನಿಸಿದರೆ ಒಂದು ಮೂಮೆಂಟ್ ತೆಗೆದುಕೊಳ್ಬೋದು. ಅದನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ತಡೆಯುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತು DCM ಡಿ ಕೆ ಶಿವಕುಮಾರ್ CM ಸಿದ್ದರಾಮಯ್ಯ ನಡುವೆ ಎಷ್ಟರ ಮಟ್ಟಿಗೆ ಸಮನ್ವಯ ಇನ್ನು ಮುಂದಿನ 6 ತಿಂಗಳು ಇರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್.